ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಗುಗೆ ಒಂದು ಸಣ್ಣ ತೊಂದರೆ ಬಂದ್ರು ತಾಯಿ ಎಲ್ಲೇ ಇದ್ರು ಪ್ರೀತಿಯಿಂದ ಕೈ ಚಾಚಿ ಕಾಪಾಡ್ಕೋತಾಳೆ. ಎಂಥ ಸಂದರ್ಭ ಬಂದ್ರು ಮಗು ಕೆಳಗೆ ಬೀಳದಿರೋ ಹಾಗೆ ನೋಡ್ಕೋತಾಳೆ. ನಂದಿನಿ ಅಮ್ಮವ್ರು ಬಂದಿರೋರು, ನಮ್ಮ ನಂದಿನಿ ಅಮ್ಮವರು ನಮ್ಮ ಪಾಲಿನ ದೇವತೆ ನಮ್ಮ ಮನೆಗೆ ಬಂದಿದ್ದಾರೆ. ನೀವು ಮೇಡಮ್, ಇವರು ಜಾನಕಿ ಪಾಟೀಲ್ ಅಂತ ಹುಬ್ಳಿಯಿಂದ ಬಂದಿದ್ದಾರೆ. ಶ್ರೀಬಲಿ ಮನೆ ಮೇಲ್ಗಡೆ ಒಂದು ರೂಮ್ ಖಾಲಿ ಇದೆಯಲ್ಲ, ಅಲ್ಲಿಗೆ ಬಾಡಿಗೆಗೆ ಬಂದಿದ್ದಾರೆ. ಆದ್ರೆ ಇವ್ರಿಗೆ ನನ್ನ ಹೆಸರು ಹೇಗೆ ಗೊತ್ತು? ಅಯ್ಯೋ, ಇನ್ನೊಂದು ವಿಷಯ ಗೊತ್ತಾ ಮೇಡಮ್, ನನಗೂ ಇವ್ರ ಹತ್ರ ಮಾತಾಡ್ತಾ ಗೊತ್ತಾಗಿದ್ದು ಇವರು ಯಜಮಾನ್ರು ದೊಡ್ಡ ಅಭಿಮಾನಿ ಅಂತೆ. ಅದಕ್ಕೆ ಯಜಮಾನ್ರು ಮಗಳಲ್ವಾ ನೀವು ಇಲ್ಲೇ ಇದ್ರಿ ಅಂತ ಮೀಟ್ ಮಾಡ್ಸೋಣ ಅಂತ ಕರ್ಕೊಂಡ್ಬಂದೆ. ಹೆಂಗಿದ್ದಿ ಕೋಸೆ? ಆರಾಮಿದ್ದಿಲ್ಲ? ನಾನು ಚೆನ್ನಾಗಿದ್ದೀನಿ. ಥ್ಯಾಂಕ್ಸ್ ನನ್ನ ಕಾಪಾಡಿದ್ದಕ್ಕೆ. ಎದಕ್ ಹಂಗ ಹೇಳ್ತೇವ? ಇದ್ ನನ್ ಜವಾಬ್ದಾರಿ ಅಲ್ಲೇನಾ? ಅಂದ್ರ ಯಾರಾದ್ರೂ ನಮ್ ಮುಂದೆ ಬೀಳ್ತಾರ ಅಂದ್ರ ಅವ್ರನ್ನ ಕಾಪಾಡೋದು ನಮ್ ಜವಾಬ್ದಾರಿ ಅಲ್ಲೇನಾ? ಓ, ಹಾಗೆ ಹೇಳಿದ್ರ? ಸರಿ, ನೀವು ನಮ್ಮ ಮನೆಗೆ ಬಂದಿದ್ದು ತುಂಬಾ ಸಂತೋಷ ಆಯ್ತು. ಬನ್ನಿ ಅಮ್ಮ, ಒಳಗಡೆ ಬನ್ನಿ. ಬನ್ನಿ ಅವರೇ, ಬನ್ನಿ. ಬಾಮ್ಮ. ಶ್ರಾವಣಿ ಮೇಡಮ್ ಯಾಕೆ ಹೀಗೆ ನೋಡ್ತಿದ್ದಾರೆ? ಅವ್ರಿಗೇನಾದ್ರೂ ಗೊತ್ತಾಗೋಯ್ತಾ? ಕಿಟಪ್ ಎಲ್ಲ ಕರೆಕ್ಟ್ ಆಗಿ ಇದೆಯಲ್ಲ ಮೇಡಮ್? ಏನು ಅಲ್ಲಿಂದ ಇಲ್ಲಿವರೆಗೂ ಹಾಗೆ ನೋಡ್ತಿದ್ರಲ್ಲ ಅವ್ರನ್ನ? ಏನೋ ಗೊತ್ತಿಲ್ಲ ಸುಬ್ಬು, ಇವ್ರನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸ್ತಾ ಇದೆ. ಅವರು ನೋಡಕ್ಕೂ ತುಂಬಾ ಚೆನ್ನಾಗಿದ್ದಾರೆ, ಜೊತೆಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರಲ್ಲ, ಅದಕ್ಕಿರ್ಬೇಕು. ಅಷ್ಟೇ ಅಲ್ಲ, ಅವರು ಯಜಮಾನ್ರ ಅಭಿಮಾನಿ ಅಲ್ವಾ, ಅದಕ್ಕೆ ನಿಮ್ಗೆ ಇಷ್ಟ ಆಗಿದ್ದಾರೆ. ಇಲ್ಲ ಸುಬ್ಬು, ನಾನು ಇವ್ರನ್ನ ನೋಡಿದ್ದೀನಿ, ಇವ್ರ ಜೊತೆ ಮಾತಾಡಿದ್ದೀನಿ ಅನ್ನೋ ತರ ಫೀಲ್ ಆಗ್ತಿದೆ. ಇವ್ರನ್ನ ನೋಡ್ತಾ ಇದ್ರೆ ಕಾರಣನೇ ಇಲ್ಲದೆ ಮನ್ಸಿಗೆ ಒಂಥರ ಖುಷಿ ಆಗ್ತಾ ಇದೆ. ಹೌದ್ವಾ, ನಂಗೂ ನಿನ್ನ ನೋಡಿದ್ರ ಹಂಗ ಅನ್ನಿಸ್ತದ. ತುಂಬಾ ಮುದ್ದಾಗಿದ್ದಿ, ಗೊಂಬಿ ಹಂಗ. ಅಪ್ಪನ್ ಗುಣ ಅಮ್ಮನ್ ಲಕ್ಷಣ ಇರ್ಬೇಕು ಅನ್ನಿಸ್ತದ. ಮಹಾಲಕ್ಷ್ಮಿ ಹಂಗ ಕಾಣಕತ್ತಿದ್ದಿ. ನೀವು ಅಷ್ಟೇ, ಸಾಕ್ಷಾತ್ ಲಕ್ಷ್ಮಿ ಹಾಗೆ ಕಾಣಿಸ್ತಾ ಇದ್ದೀರಾ. ನಮ್ ಸೊಸೆ ತುಂಬಾ ಭಾವಕ್ರು, ಯಾರನ್ನಾರು ಇಷ್ಟಪಟ್ರೆ ತುಂಬಾ ಹಚ್ಕೊಂಡ್ಬಿಡ್ತಾರೆ. ನಿಮ್ಮಲ್ಲಿ ಅದೇನ್ ಶಕ್ತಿ ಇದೆಯೋನೋ, ಅದಕ್ಕೆ ನೋಡ್ತಾ ಇದ್ದಾಗೆ ನೀವ್ ಇಷ್ಟ ಆಗ್ಬಿಟ್ಟಿದ್ದೀರ ಅವ್ರಿಗೆ. ಹೌದಮ್ಮ, ನೀವ್ ಯಾಕೋ ನನಗ್ ತುಂಬಾ ಇಷ್ಟ ಆದ್ರಿ. ಅಯ್ಯೋ ಸಾರಿ, ನಿಮ್ಮನ್ನ ಅಮ್ಮ ಅಂತ ಕರೆದ್ಬಿಟ್ಟೆ,
ಏನು ಅನ್ಕೋಬೇಡಿ. ಅಯ್ಯೋ ಪರವಾಗಿಲ್ಲ ಬಿಡಿ, ತಾಯಿನೇ ತಾಯಿ ಏನಾದ್ರೂ ತಪ್ಪೇ ಇಲ್ಲ. ಏನ್ ಹೇಳ್ತಿದ್ಯಾ ಸುಬ್ಬು? ಅವರು ಹುಬ್ಳಿ ಕಡೆಯವರಲ್ವಾ, ನಿಮ್ಮನ್ನ ನೋಡಿದ ತಕ್ಷಣ ಕೂಸೆ ಅಂತ ಹೇಳಿದ್ರು. ನೀವು ಅವ್ರ ಕೂಸಾದ್ರೆ ಅವರು ನಿಮಗೆ ತಾಯಿ ಅಲ್ವಾ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಓ ಹಾಗಾ, ಅದು ಸರಿ ಅನ್ನು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ? ನಿಮ್ಮೂರು ಹುಬ್ಳಿನೇನಾ? ಮೇಲ್ಗಡೆ ಇರೋ ರೂಮು ಚಿಕ್ಕದು, ನಿಮ್ಗೆ ಅಡ್ಜಸ್ಟ್ ಆಗುತ್ತಾ? ಸದ್ಯಕ್ಕೆ ನಾ ಒಬ್ಳೇ ಇದ್ದೀನ್ರಿ. ನನ್ನ ಗಂಡ, ನನ್ನ ಮಗಳು, ನನ್ನ ಅಳಿಯ ಇನ್ನೊಂದ್ ಕಡೆ ಅದಾರ್ರಿ. ಇನ್ ಸ್ವಲ್ಪ ದಿನ ಆದ್ಮೇಲೆ ಎಲ್ರೂ ಒಟ್ಟಿಗೆ ಇರ್ಬೇಕು ಅನ್ಕೊಂಡಿದೀವಿ. ಹೌದಾ, ಒಳ್ಳೇದಾಗ್ಲಿ. ಆದಷ್ಟು ಬೇಗ ನೀವು ನಿಮ್ಮ ಮನೆಯವರು ಎಲ್ಲರೂ ಒಟ್ಟಿಗೆ ಇರೋ ತರ ಆಗ್ಲಿ. ಅಯ್ಯೋ ಕಾಫಿ ತಗೊಂಡ್ಬರ್ತೀನಿ ರೀ. ಬೇಡ ಕುಸೆ, ಬೇಡ. ನಿನ್ನ ಮಾತು ಕೇಳಿದ ಮೇಲೆ ಹಾಲು ಕುಡ್ದಷ್ಟು ಸಂತೋಷ ಆತ್ ನೋಡು. ಇನ್ಮೇಲೆ ಇಲ್ಲಿಗೆ ಬರುದು ಹೋಗುದು ಇದ್ದದ್ದೆ. ಹೊಸ್ದಾಗ್ ಮನೆಗೆ ಬಂದೇನಿ, ಹಾಲು ಉಕ್ಕಿಸ್ಬೇಕು. ಒಂದ್ ಲೋಟ ಹಾಲು ಸಿಗ್ತದೇನ್ರಿ? ಹಾ, ಹಾಲು ತಗೊಂಡ್ಬರ್ತೀನಿ. ಅರೆ ಆಂಟಿ, ಹಾಲ್ ಬೇಕು ಅಂತ ನಮ್ಮನೆಗ್ ತಾನೇ ಬರ್ಬೇಕು, ಇಲ್ಲಿ ಯಾಕೆ ಬರಕ್ ಹೋದ್ರಿ? ಪರವಾಗಿಲ್ಲ ಬಿಡು ಶ್ರೀವಲ್ಲಿ, ಅಮ್ಮ ಈಗ ನಮ್ಮನೆಯವರೇ ಆಗ್ಬಿಟ್ಟಿದ್ದಾರೆ. ಆ ಸಲ್ಗೆಲ್ ಕೇಳಿರ್ಬೋದು, ನಮಗೂ ಖುಷಿನೇ. ಶ್ರಾವಣಿ ಅಮ್ಮ ಅಂತಿದ್ಯಾ, ನಿನಗೆಲ್ಲ ವಿಷಯನೂ ಗೊತ್ತಾಗೋಯ್ತಾ? ಮತ್ತೆ ಸುಬ್ಬು ನನ್ನ ಹತ್ರ ಬೇರೆ ಏನೋ ಕತೆ ಕಟ್ಟಿದ್ದ. ಏನ್ ಶ್ರೀವಲ್ಲಿ, ನಾನ್ ನಿನಗೇನ್ ಹೇಳ್ದೆ, ನೀನೇನ್ ಹೇಳ್ತಾ ಇದ್ಯಾ?